ದೂರವಾಣಿ ಕದ್ದಾಲಿಕೆ ವಾಕ್ ಸಮರ ಈಗ ರಾಜ್ಯ ರಾಜಕೀಯದ ಟ್ರೆಂಡಿಂಗ್. ಸ್ವಾಮೀಜಿ ಫೋನ್ ಟ್ಯಾಪಿಂಗ್ ಬಿಜೆಪಿ ಜೆಡಿಎಸ್ ನಡುವೆ ವಾಕ್ ಸಮರ ತಂದೊಡ್ಡಿದೆ. ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ನಾನವನಲ್ಲ ಅಂತ ದೇವರೇ ಶಿಕ್ಷೆ ಕೊಡ್ತಾನೆ, ನನ್ನದ್ದೇನೂ ತಪ್ಪಿಲ್ಲ, ಇದೆಲ್ಲ ಬಿಜೆಪಿಯ ಪಿತೂರಿ ಅಂತ ಕುಮಾರಸ್ವಾಮಿ ಪರೋಕ್ಷವಾಗಿ ಹೇಳಿ ಟ್ವಿಟ್ಟರ್ನಲ್ಲಿ ಅಶೋಕ್ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಕಂದಾಯ ಸಚಿವ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಪ್ರತಿಕ್ರಿಯಿಸಿದ ಅಶೋಕ್, ಸ್ವಾಮೀಜಿಗಳ ಫೋನ್ ಕದ್ದಾಲಿಕೆ ಪಾಪದ ಕೆಲಸ. ಈ ಹಿಂದಿನ ಸರ್ಕಾರ ನಿರ್ಮಲಾನಂದನಾಥ ಸ್ವಾಮೀಜಿ ಫೋನ್ ಕದ್ದಾಲಿಕೆ ಮಾಡಿ ಪಾಪದ ಕೆಲಸ ಮಾಡಿದೆ. ಇದಕ್ಕೆ ದೇವರೇ ಶಿಕ್ಷೆ ಕೊಡ್ತಾನೆ, ಶೀಘ್ರವೇ ಪ್ರಾಯಶ್ಚಿತ್ತ ಅನುಭವಿಸ್ತಾರೆ ಅಂತ ಗೊಡುಗಿದ್ದಾರೆ. ಹಿಂದೆ ಯಾವ ಸರ್ಕಾರ ಮಾಡಿದೋ ಅದು ಪಾಪ ಮಾಡಿದೆ, ಕರ್ಮ ಮಾಡಿದೆ, ಅದು ಶಾಪವನ್ನು ಅವ್ರು ಅನುಭವಿಸ್ತಾರೆ. ಪರಮ ಪೂಜ್ಯ ಚುಂಚನಗಿರಿ ಸ್ವಾಮೀಜಿ ಕದ್ದಾಲಿಕೆ ಮಾಡಿರುವಂಥದ್ದು ತಂದಿದೆ. ಇನ್ನೂ ಯಾವ್ಯಾವ ಸ್ವಾಮೀಜಿ ಮಾಡಿದಾರೋ ಗೊತ್ತಿಲ್ಲ. ಈ ತರ ಸ್ವಾಮೀಜಿಗಳೆಲ್ಲ ಮಾಡುವಂಥದ್ದು ಪಾಪದ ಕೆಲಸ. ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹಿಂದಿನ ಸರ್ಕಾರ ಪಡಿತದೆ. ಇದ್ದರೆ ಕ್ಷಮೆ ಕೋರಿ. ಈತ ಸಿಎಂ ಪುತ್ರ ವಿಜಯೇಂದ್ರ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ನೈತಿಕತೆ ಇದ್ದರೆ ಮೊದಲು ಗುರುಗಳ ಕ್ಷಮೆ ಕೋರಿ ಅಂತ ಟ್ವಿಟ್ಟರ್ನಲ್ಲಿ ಆಗ್ರಹಿಸಿದ್ದಾರೆ. ವಿಜಯೇಂದ್ರ ಸವಾಲ್, ಸ್ವಾರ್ಥ, ಅಧಿಕಾರಕ್ಕಾಗಿ ಎಷ್ಟು ಕೀಳುಮಟ್ಟಕ್ಕೆ ಇಳಿಯಬಹುದು ಅನ್ನೋದರಲ್ಲಿ ಕುಮಾರಸ್ವಾಮಿ ಅವರಿಗೆ ಸರಿ ಸಾಟಿಯೇ ಇಲ್ಲ. ಇಡೀ ದೇಶವೇ ಗೌರವಿಸುವ ಶ್ರೀಗಳ ಫೋನ್ ಕದ್ದಾಲಿಸಿದ್ದು ಮಾತ್ರವಲ್ಲದೆ ಸ್ಮಗ್ಲರ್ಗಳ ಪಟ್ಟಿಯಲ್ಲಿ ಸೇರಿಸಿ ಅಕ್ಷಮ್ಯ ಅಪರಾಧ ಎಸಗಿದ್ದಾರೆ. ಅವರಲ್ಲಿ ಸ್ವಲ್ಪವಾದರೂ ನೈತಿಕತೆ ಉಳಿದಿದ್ದರೆ ಮೊದಲು ಗುರುಗಳ ಕ್ಷಮೆ ಕೇಳಲಿ. ಹೀಗಂತ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ. ಒಟ್ಟಿನಲ್ಲಿ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಸಿಬಿಐ ಶೋಧದಿಂದ ಮತ್ತಷ್ಟು ರಹಸ್ಯ ಮಾಹಿತಿಗಳು ಹೊರಗೆ ಬರೋದರಲ್ಲಿ ಡೌಟೇ ಇಲ್ಲ. ಇನ್ನು ಯಾರ್ಯಾರ ದೂರವಾಣಿಗೆ ಕಳ್ಳಗಿವಿ ಇಡಲಾಗಿತ್ತು ಅನ್ನೋದು ಇದೀಗ ತೀವ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, TV5.